ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಮ್ಯಾಜಿಕ್ ನಂಬರ್ನ ಗಡಿಯನ್ನ ತಲುಪಿದ್ದಾರೆ ನಟ ವಿಜಯ್. 118 ಮ್ಯಾಜಿಕ್ ನಂಬರ್. ಸಿಪಿಐ ಬಳಿಕ ಸಿಪಿಐಎಂ ಹಾಗೆ ವಿಸಿಕೆಯಿಂದಾನೂ ಕೂಡ ಬೆಂಬಲ ಘೋಷಣೆಯಾಗಿದೆ. ಆ ಮೂಲಕ ಇದ್ದಂತಹ ಗೊಂದಲಗಳು ಬಗೆಹರಿದಿದ್ದಾವೆ. ನಟ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋಕೆ ಇದ್ದಂತಹ ಆತಂಕಗಳು ದೂರ ಆಗಿದ್ದಾವೆ. ನಟ ವಿಜಯ್ ಅವರ ಸರ್ಕಾರ ರಚನೆ ತಮಿಳುನಾಡಿನಲ್ಲಿ ಕನ್ಫರ್ಮ್ ಆಗಿದೆ. 4:00ವರೆಗೆ ಗವರ್ನರ್ನ ಭೇಟಿಯಾಗಬೇಕು ಸಮಯವನ್ನ ಕೇಳಿದ್ದಾರೆ ನಟ ವಿಜಯ್. ಅಂದ್ರೆ ಬಹುತೇಕ ಈ ಕನ್ಫರ್ಮೇಷನ್ ಇದ್ದಂತಹ ಕಾರಣಕ್ಕಾಗಿನೇ, ಮೂರೂ ಪಕ್ಷಗಳ ಬೆಂಬಲ ತನಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದ್ದಂತಹ ಕಾರಣಕ್ಕಾಗಿನೇ ರಾಜ್ಯಪಾಲರ ಸಮಯವನ್ನ ಕೇಳಿದ್ರು ಅನ್ಸುತ್ತೆ ನಟ ವಿಜಯ್ ಅವರು. ಈಗ ಒಂದೊಂದೇ ಪಕ್ಷಗಳು ಸಭೆಯ ಬಳಿಕ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾವೆ. ಮೊದಲಿಗೆ ಸಿಪಿಐ ಘೋಷಣೆ ಮಾಡಿತು, ಅದಾದ ನಂತರ ಸಿಪಿಎಂ ಹಾಗೆಯೇ ವಿಸಿಕೆ, ಮೂರೂ ಪಕ್ಷಗಳು ಕೂಡ ಒಟ್ಟು 6 ಸೀಟ್ಗಳನ್ನ ಹೊಂದಿರುವಂತಹ ಪಕ್ಷಗಳು, ತಲಾ 2ರಂತೆ 6 ಸೀಟ್. ಮೂರೂ ಪಕ್ಷಗಳು ತಮ್ಮ ಬೆಂಬಲವನ್ನ ನಟ ವಿಜಯ್ ಅವರಿಗೆ ಘೋಷಣೆಯನ್ನ ಮಾಡಿದ್ದಾವೆ. ಆ ಮೂಲಕ ಸರಳ ಬಹುಮತವನ್ನ ರೀಚ್ ಆಗಿದ್ದಾರೆ ನಟ ವಿಜಯ್. ಸರಳ ಬಹುಮತವನ್ನ ರೀಚ್ ಆಗಿದ್ದಾರೆ. ನಟ ವಿಜಯ್ ಅವರ ಸರ್ಕಾರ ರಚನೆಯಾಗೋದು ಕನ್ಫರ್ಮ್ ಆಯಿತು. ಅಲ್ಲಿಗೆ ಗೊಂದಲ ಮೇ 4ನೇ ತಾರೀಕಿನಿಂದ ಕೂಡ ಇತ್ತು. ರಿಸಲ್ಟ್ ಬಂದ ಕ್ಷಣದಿಂದ ಗೊಂದಲ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಮೊದಲಿಗೆ ವಿಜಯ್ ಅವರ ಪರವಾಗಿ ನಿಂತಿದ್ದು ಅಥವಾ ವಿಜಯ್ ಅವರ ಪಕ್ಷಕ್ಕೆ ನಾವು ಬೆಂಬಲವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ. 5 ಸೀಟ್ಗಳನ್ನ ಗೆದ್ದಂತಹ ಕಾಂಗ್ರೆಸ್ ಪಕ್ಷ ವಿಜಯ್ ಅವರಿಗೆ ನಾವು ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡುತ್ತೆ. ಆದ್ರೆ ಅದಾದಂತಹ ನಂತರದಲ್ಲಿ ಈ ಸಣ್ಣ ಪುಟ್ಟ ಪಕ್ಷಗಳೇನಿದ್ದಾವೆ, 2-1 ಸೀಟನ್ನ ಗೆದ್ದಂತಹ ಪಕ್ಷಗಳು, ಅವುಗಳ ಬೆಂಬಲವನ್ನ ಪಡೆಯೋದಕ್ಕೆ ನಟ ವಿಜಯ್ ಹರಸಾಹಸವನ್ನೇ ಪಡುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಎಷ್ಟೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ಗಮನಿಸಿದ್ದೀರಿ. ಒಂದು ಹಂತಕ್ಕೆ ಡಿಎಂಕೆ ಎಡಿಎಂಕೆ ಇವರೇ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿಬಿಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೋಗ್ಬಿಡ್ತು. ಆದ್ರೆ ಈಗ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಿದೆ. ನಟ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆಗೋದು ಅಥವಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ರಾಜ್ಯಪಾಲರನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ನಟ ವಿಜಯ್ ಭೇಟಿಯಾಗ್ತಾರೆ. ನೋಡಿ ಸ್ವಾಮಿ, ಕಂಡೀಷನ್ ಹಾಕಿದ್ರಿ ನೀವು, 118 ಶಾಸಕರ ಜೊತೆಗೆ ಬನ್ನಿ ಅಂತ ಹೇಳಿದ್ರಿ. ನನ್ನ ಕೈನಲ್ಲಿ ಬೆಂಬಲ ಪತ್ರ ಇದೆ, ತಗೊಳ್ಳಿ, ಪ್ರಮಾಣ ವಚನಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡಿ, ಸರ್ಕಾರ ರಚನೆಗೆ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ರಾಜ್ಯಪಾಲರನ್ನ ಕೇಳುವವರಿದ್ದಾರೆ ನಟ ವಿಜಯ್. 3ನೇ ಬಾರಿಯ ಭೇಟಿ ಇದು. 3ನೇ ಬಾರಿಯ ಭೇಟಿಯ ಸಂದರ್ಭದಲ್ಲಿ ಬಹುಮತದೊಂದಿಗೆ, ಸರಳ ಬಹುಮತದೊಂದಿಗೆ ನಟ ವಿಜಯ್ ರಾಜ್ಯಪಾಲರ ಕಚೇರಿಗೆ ಎಂಟ್ರಿಯಾಗಲಿದ್ದಾರೆ. ನಟ ವಿಜಯ್ ಅವರಿಗೆ ರಾಜ್ಯಪಾಲರು ಪದಗ್ರಹಣಕ್ಕೂ ಕೂಡ ಅವಕಾಶವನ್ನ ಕೊಡದೇ ಇದ್ದಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು, ವಿರೋಧಕ್ಕೆ ಗ್ರಾಸ ಆಗಿತ್ತು. ಕಾಂಗ್ರೆಸ್ನವರಂತೂ ಇವತ್ತು ತಮಿಳುನಾಡಿನಾದ್ಯಂತ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾದ್ರು. ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉದ್ದೇಶಪೂರ್ವಕವಾಗಿ ಸರ್ಕಾರ ರಚನೆಗೆ ಅಡ್ಡಗಾಲು ಹಾಕುವಂತಹ ಕೆಲಸವನ್ನ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ರಾಜ್ಯಪಾಲರು ಕೊಟ್ಟಿದ್ದಂತಹ ಸ್ಪಷ್ಟನೆ ಏನು ಅಂದ್ರೆ, ಬಹುಮತ ನನ್ನ ಬಳಿ ಸಾಬೀತುಪಡಿಸೋದು ಬೇಡ, ಅದು ಸದನದಲ್ಲೇ ಸಾಬೀತಾಗಬೇಕು. ಆದ್ರೆ ಬಹುಮತ ಇಲ್ಲದಂತಹ ಒಂದು ಪಕ್ಷಕ್ಕೆ ನಾನು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟು ಅದರ ಮೂಲಕ ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವುದಕ್ಕೆ ನಾನು ಸಿದ್ಧ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ವಿಶ್ವನಾಥ್ ಅರ್ಲೇಕರ್ ಅವರು ಹೇಳಿದ್ರು. ಈಗ ರಾಜ್ಯಪಾಲರ ಕಂಡೀಷನ್ ನ ರೀಚ್ ಆಗುವಲ್ಲಿ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ವಿಜಯ್ ಅವರ ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡೋದು ಕನ್ಫರ್ಮ್ ಆಗ್ತಾ ಇದೆ. ಮೂರೂ ಪಕ್ಷಗಳು, ಯಾವ ಪಕ್ಷಗಳಿಂದ ಬೆಂಬಲದ ನಿರೀಕ್ಷೆ ಇತ್ತೋ ನಟ ವಿಜಯ್ ಅವರಿಗೆ, ಆ ಮೂರೂ ಪಕ್ಷಗಳ ಬೆಂಬಲ ನಟ ವಿಜಯ್ ಅವರಿಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸಿಪಿಐಎಂ ಕಚೇರಿಗೆ ಭೇಟಿಯನ್ನ ನೀಡಿದ್ದಾರಂತೆ ನಿರ್ಮಲ್ ಕುಮಾರ್ ಅವರು. ಸಿಟಿಆರ್ ನಿರ್ಮಲ್ ಕುಮಾರ್ ಟಿವಿಕೆ ಪಕ್ಷದ ಪ್ರಮುಖ ನಾಯಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.